ಹಲೋ ಸುಲ್ಲೂಲು ಸೂಪರ್ ಆಗಿ ಕಾಣಿಸ್ತಿದ್ಯಾ ಸುಂದರ ಅತಿ ಸುಂದರ ಸೈಡ್ ಬರಕ್ಕೆ ಬಟ್ ನಂಗೆ ಕರಿ ಅಂತ ಬಂದಿದ್ದೀನಿ. ಇದೆಲ್ಲ ಸ್ಪೋರ್ಟ್ಸ್ ಗಾಡಿಗಳು, ಇಂಥವಕ್ಕೆಲ್ಲ ಸೆಟ್ ಆಗಲ್ಲ. ಬಟ್ ನಂಗೆ ಕರಿಯ ಯಾವ್ದಕ್ಕೂ ಇಲ್ಲ ಅನ್ನಲ್ಲ ಗಾಯ್ಸ್. ಎಲ್ಲರೂ ನಡಿ ಬರ್ತೀನಿ ಕರ್ಕೊಂಡು ಹೋಗೋ ಅಂತಾನೆ. ಹೊಡೆಯೋ ಸ್ಕಿಲ್ ಇರ್ಬೇಕಷ್ಟೇನೆ. ಕುರುಂಬಕೊಲ್ಲಿ ಮಲೈ ಏನೇನು ಹೇಳ್ಬೇಡ. ಮಕ ಒಳ್ಳೆ ನಾಯಿ ಮರಿ ತಿಕ್ಕ ಮಾಡ್ಕೊಂಡಿರ್ತಿಲ್ಲ ಅವರು ಕ್ಯಾಮ್ರಾ ಇಲ್ಲ ಅಂದ್ರೆ ಹಂಗೆ ಮಾಡ್ತಾರೆ, ಕ್ಯಾಮ್ರಾ ಇದೆ ನಗ್ತಾರೆ. ಬ್ರೋ ನಗಿ ಬ್ರೋ ನೋಡ ಗಾಯ್ಸ್. ಇಲ್ಲಿ ವಯನಾಡಲ್ಲಿ ಮನೆಗಳು ಎಷ್ಟು ಸಿಂಪಲ್ ಆಗಿ ಹೆಂಗ್ ಕಟ್ಕೊಂಡಿದ್ದಾರೆ ಅಂದ್ರೆ ಅವ್ರವ್ರ ಎಸ್ಟೇಟ್ ಅಲ್ಲಿ ಅವ್ರ ಮನೆ ಕಟ್ಕೊಂಡಿದ್ದಾರೆ. ಹೊರಗಡೆ ಊರ್ ತರ ಏನು ಇಲ್ಲ ಇಲ್ಲಿ. ಸಕ್ಕತ್ತಾಗಿದಾವ ಮನೆ ಮಾತ್ರ. ಆ ತೋಟದಲ್ಲಿ ಮನೆ ಕಟ್ಕೊಳೋದೇ ಒಂಥರ ಕ್ರೇಜ್ ಅನ್ಕೊಳ್ಳಿ. ಏನ್ ಸಕ್ಕತ್ತಾಗಿರುತ್ತಲ್ವಾ ಆ ಫೀಲು. ಯಾರ್ಯಾರಿಗೆಲ್ಲ ತೋಟದ ಮನೆ ಮಾಡ್ಬೇಕು, ತೋಟದ ಮನೇಲಿ ಇರ್ಬೇಕು ಅಂತ ಇಷ್ಟ ಇದೆ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಇಷ್ಟ ಅಂತ. ಬೈಕ್ ಎತ್ಕೊಳ್ತೀಯ? ಹಾ ಬೈಕ್ ತೋರಿಸ್ತೀನಿ ಬಾಯಲ್ಲಿ. ಓಡಿಸ್ತೀಯ ಬೈಕ್ನಾ? ಹಾ ಹುಡುಗರು ಖುಷಿ ನೋಡಿ ಎಷ್ಟು ಚೆನ್ನಾಗೈತಲ್ವ. 1.5 ಕಿಲೋಮೀಟರ್ಸ್ ಐತೆ ಇಲ್ಲಿದ್ದಾನ. ನಾವು ಬಾಣಸೂರ ಡ್ಯಾಮ್ಗೆ ಹೋಗೋಣ ಅಂತ ಹೊರಟ್ವಿ. ಇವ್ರು ಬಂದರು ಇಲ್ಲಿ ಹೋಗೋಣ ಬನ್ನಿಬ್ರು ಅಂತ. ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟು ಬಾಣಸೂರ ಡ್ಯಾಮ್ಗೆ ಹೋಗ್ತೀವಿ. ಇಲ್ಲಿ ಯಾವ ಕಡೆ ವ್ಯೂ ಪಾಯಿಂಟ್ ಅಂತ ಗೊತ್ತಾಗ್ತಿಲ್ಲ. ಮೇಲ್ಗಡೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಅವ್ರು ಮುಂದೆ ಹೋಗ್ಬಿಟ್ರು, ನಮಗೆ ಗೊತ್ತಾಗ್ಲಿಲ್ಲ. ಬನ್ನಿ ಹಿಂಗೆ ಹೋಗಿ ನೋಡೋಣ, ಇಲ್ಲೇ ಎಲ್ಲರೂ ಇರ್ಬೋದು. ನೋಡಿ ಮನೆ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ. ಎಸ್ಟೇಟಲ್ಲಿ ಕಟ್ಕೊಂಡಿರೋದು ಚೆನ್ನಾಗಿದೆ. ಇಲ್ಲೆಲ್ಲ ಅಡಿಕೆ ಮರಗಳು, ಫುಲ್ಲು ಹಳೇ ಅಡಿಕೆ ಮರ. ಹಳ್ಸಿನ ಮರ ನೋಡಿ ಹಂಗಿದಾವೆ. ಒಳ್ಳೆ ಅಡಿಕೆ ಮರ ಹೋದಂಗೆ ಉದ್ದಕ್ಕೆ ಹೋಗಿದ್ದಾವೆ. ಅಲ್ಲಿ ನೋಡಿ ಯಾವ ಥರ ಐತೆ ಅಂತ. ಅಡಿಕೆ ಮರ ನೆನ್ಕೊಳ್ಳಿ, ಯಾರ ನೋಡಿ ಸಡನ್ ನೋಡಿದ್ರೆ ಅಡಿಕೆ ಮರ ಅನ್ಕೋಬೇಕು, ಗೊತ್ತೇ ಆಗಲ್ಲ. ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಇವಾಗ ಅಲ್ಲಿಗೆ ನಾವು ಹೋಗ್ತಾ ಇರೋದು ವ್ಯೂ ಪಾಯಿಂಟ್ಗೆ. ಫುಲ್ಲು ಮಳೆ ಮೋಡ ಆಗೈತೆ, ವೆದರು ಸಖತ್ತಾಗೈತೆ. ಅಡ್ವೆಂಚರ್ ಚೆನ್ನಾಗೈತೆ, ಒಳ್ಳೆ ಅಡ್ವೆಂಚರ್ ಮಾಡಿದ್ದೀವಿ. ನಿನ್ನೆ ಅಂತೂ ಹೆವಿ ಅಡ್ವೆಂಚರ್ ಅಂದ್ಕೊಳ್ಳಿ. ಏನಿತ್ತು ಗೊತ್ತಾ ಲೊಕೇಶನ್ನು, ಆ ರೋಡು ಹಂಗೆ ಇತ್ತು. ಫುಲ್ ಅಡ್ವೆಂಚರ್. ವಿಡಿಯೋ ಹಾಕ್ತೀನಿ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಚಿಕ್ಕರುನಾಡು ಅಂತ ಐತೆ ಅಕೌಂಟು, ಅದರಲ್ಲಿ ವಿಡಿಯೋ ಹಾಕ್ತೀನಿ, ಚೆಕ್ ಮಾಡಿ. ಇದು ಸಖತ್ತಾಗಿರುತ್ತೆ ಗಾಯ್ಸ್. ಇದು ಯಾವುದೋ ವ್ಯೂ ಪಾಯಿಂಟ್ ನೋಡೋಣ ಅಂತ ಐತೆ. ಯಾವುದೋ ರೋಡಲ್ಲಿ ಹೋಗ್ತಾ ಇದೀವಿ, ಮೇನ್ ರೋಡ್ ಬಿಟ್ಟು ಒಳಗಡೆ ಬಂದ್ವಿ. ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಹಿಡನ್ ಪ್ಲೇಸು. ನೋಡಕ್ ಹೋಗ್ತೀವಿ ನಾವು ನಿನ್ನೆ ಮೊನ್ನೆ ನೋಡಿರೋವಲ್ಲ ಆಲ್ಮೋಸ್ಟ್ ಹಿಡನ್ ಪ್ಲೇಸೇ. ಮುನ್ನಾರಲ್ಲಿ ಮಾತ್ರ ಒಂದು ಸ್ವಲ್ಪ ಪ್ಲೇಸಸ್ ನೋಡಿದ್ವಿ. ಅದು ಬಿಟ್ರೆ ಇಲ್ಲಿ ಬಂದೆಲ್ಲ ಹಿಡನ್ ಪ್ಲೇಸ್ ನೋಡಿರೋದು. ನಿಜ ಏನ್ ಸಖತ್ತಾಗಿದೆ ಗೊತ್ತಾ, ಥ್ರಿಲ್ಲಿಂಗ್ ಆಗಿದೆ, ಒಳ್ಳೆ ಅಡ್ವೆಂಚರ್. ನಿನ್ನೆ ಇವತ್ತು ಮಾತ್ರ R15 ನಮ್ಮ ಕರಿಯನ್ನೇನೆ ನುಗ್ಗಿಸ್ಬಿಟ್ಟೇನು ಬೆಟ್ಟದ ಮೇಲೆ. 12 ಕಿಲೋಮೀಟ್ರ್ ಇತ್ತು ಗಾಯಸ್ ಬೆಟ್ಟ ಮೇಲಕ್ಕೆ. 12 ಕಿಲೋಮೀಟ್ರ್ ಮೇಲೆ ಹತ್ತಿರೋದು. ಯಾವ್ದಾನ ADV ಬೈಕ್ ಇದ್ದಿದ್ರೆ, ಅಡ್ವೆಂಚರ್ ಬೈಕ್ ಇದ್ದಿದ್ರೆ ಮಾತ್ರ ಇನ್ನೂ ಸೈಕಾಗಿರೋದು. ನಮ್ಮ ಕರಿಯನ್ನೇ ತಗೊಂಡೋಗಿದ್ದೆ ಅಲ್ಲಿಗೆ. ಅದು MT-50 ನಮ್ಮ ಫ್ರೆಂಡ್ ಅದು ಹತ್ತತಾನೆ ಇರಲಿಲ್ಲ, ಡಬಲ್ಲು. ಮತ್ತೆ ನಮ್ಮ ಫ್ರೆಂಡ್ ಇನ್ನೊಬ್ಬ ಹೋಗಿ ಮೇಲೊಬ್ಬನ್ ಬಿಟ್ಟು ಮತ್ತೆ ಪಲ್ಸರ್ ಗಾಡಿ ಅದು ತಾಬಂದು ಇನ್ನೊಬ್ಬನ್ ಕರ್ಕೊಂಡು ಹೋದ. ಅದೇನೋ ಪ್ರಾಬ್ಲಮ್ ಐತೆ ಅಂತ ಅಂದು ಹತ್ತತ್ತಿರಲ್ಲ ಗಾಡಿ. ಬಟ್ ಒಳ್ಳೆ ಅಡ್ವೆಂಚರ್ ಅಂದ್ಕೊಳ್ಳಿ ನಿನ್ನೆ ಮಾತ್ರ. ಇಲ್ಲೂ ನೋಡಿ ಯಾವ ಥರ ಇದೆ ಪ್ಲೇಸ್, ಸಕ್ಕತ್ತಾಗಿದೆ. ಬನ್ನಿ ಹೋಗೋಣ ಮೇಲೆ. ಇಲ್ಲಿ ಫುಲ್ ಅಡ್ವೆಂಚರ್ ಆಗಿದೆ. ಯಾವುದೇ ಸೋತಿದ್ದಾರೆ.
ಗಾಡಿ ಇಲ್ಲಿದ್ದ ಹೋಗಲ್ಲ ಅನ್ಸುತ್ತೆ. ಫುಲ್ಲು ಅಲ್ಲಿದೆ, ಹೋಗುತ್ತಿಲ್ಲ ಗೊತ್ತಿಲ್ಲ ಗಾಡಿ. ನೋಡೋಣ ಬನ್ನಿ, ಹೋದ್ರೆ ನಮ್ಮ ಅದೃಷ್ಟ. ಹೋಗ್ಲಿಲ್ಲ ಅಂದ್ರೆ ಬಿಡ್ಬೇಕಲ್ಲ ನಾವು. ಹಾಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಹೋಗ್ಲಿಲ್ಲ ಅಂದ್ರೆ ಏನಾದ್ರೂ ಮಾಡಕ್ಕಿಸ್ತೀವಿ ಅಂತ. ಬೆಟ್ಟನೇ ಹಚ್ಚಿದೀವಿ ನಿನ್ನೆ. ಇದನ್ನೇ ದೊಡ್ಡ ಮಹಾ ಹಚ್ಚೋದು ಏನಂತೀರ? ಗೊತ್ತಲ್ಲ. ಫುಲ್ ಮೇಲೆ ಹೋಗ್ತಾ ಇದೀವಿ ಈಗ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಯಾವ ತರ ಇದೆ. ಫುಲ್ ಮೇಲೆ ಹತ್ಬೇಕೀಗ. ಟ್ರೆಕ್ಕಿಂಗ್ ಮಾಡ್ಕೊಂಡ್ರೆ ಹಿಂಗೆ ಹೋಗ್ಬೋದು ನೋಡಿ. ನಮ್ಮ ಹುಡುಗರು ಅಲ್ಲೇ ಬಂದಿದ್ದಾರೆ, ಇಲ್ಲಿ ಈಗ ಹೋಗ್ತಾ ಇದ್ದೀವಿ. ಫುಲ್ ಮೇಲೆ ಹತ್ಬೇಕೀಗ. ಮೋಸ್ಟ್ಲಿ ಗಾಡಿ ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ, ಯಾಕಂದ್ರೆ ಹತ್ತದೆಲ್ಲ ಗೊತ್ತಿಲ್ಲ. ಟ್ರೈ ಮಾಡೋಣ ಹತ್ತುತ್ತಾ ಇಲ್ಲ ಅಂತ. ಹತ್ತುತ್ತಾ ಗಾಡಿ? ರೋಡ್ ಏನೋ ಮಾಡಿದ್ದಾರೆ, ಬಟ್ ಗಾಡಿ ಅಡ್ವೆಂಚರ್ ಬೈಕ್ ಇದ್ದಿದ್ರೆ ಮಾತ್ರ ಅಲ್ಟಿ ಇರೋದು ಅನ್ಕೊಳ್ಳಿ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಯಾವ ತರ ಇದೆ ರೋಡು. ಫುಲ್ ಡೌನು. ಹೋಗ್ಬೇಕಾರೆ ಆರಾಮಾಗಿ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿದ್ದ ಆಫ್ ರೋಡ್ ಸ್ಟಾರ್ಟ್. ಗಾಯ್ಸ್ ನಿಜವಾಗ್ಲೂ ಸಖತ್ತಾಗಿದೆ ಇಲ್ಲಿದ್ದ ಆಫ್ ರೋಡು. ಬಟ್ ನಂಗೆ ಕರಿ ಅಂತ ಬಂದಿದ್ದೀನಿ. ಇದೆಲ್ಲ ಸ್ಪೋರ್ಟ್ಸ್ ಗಾಡಿಗಳು, ಇಂಥವಕ್ಕೆಲ್ಲ ಸೆಟ್ ಆಗಲ್ಲ. ಬಟ್ ನಂಗೆ ಕರಿಯ ಯಾವುದಕ್ಕೂ ಇಲ್ಲ ಅನ್ನಲ್ಲ ಗಾಯ್ಸ್. ಎಲ್ಲರೂ ನಡಿ ಬರ್ತೀನಿ ಕರ್ಕೊಂಡು ಹೋಗೋ ಅಂತಾನೆ. ಹೊಡೆಯೋ ಸ್ಕಿಲ್ ಇರ್ಬೇಕಷ್ಟೇನೆ. ನಿಜವಾಗ್ಲೂ ಸಖತ್ತಾಗೈತೆ. ಹೊಡೆಯೋ ಸ್ಕಿಲ್ ಇದೆ, ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಅಲ್ಲಿ ನೋಡಿ ನಮ್ಮ ಹುಡುಗರು ಬರ್ತವ್ರು ನೋಡಿ, ಅಲ್ಲಿ ಹೆಂಗ್ ಬರ್ತವ್ರೆ. ನಿಜವಾಗ್ಲೂ ಒಳ್ಳೆ ಅಡ್ವೆಂಚರ ಇದು ಮಾತ್ರನ. ಸೈಕಾಗೈತೆ ಅನ್ಕೊಳ್ಳಿ. ಫುಲ್ ಮೇಲ್ಗಡೆ ಬಂದ್ವಿ. ಸಖತ್ತಾಗಿದೆ ಗಾಯ್ಸ್ ಲೊಕೇಶನ್. ಇನ್ನೂ ಮೇಲೆ ಹೋಗ್ಬೇಕು ನಾವು. ನಿಜವಾಗ್ಲೂ ಒಳ್ಳೆ ಆಫ್ ರೋಡಿಂಗ್ ಆಗ್ತೈತೆ ನಮಗಂತಾನು. ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡಿದ್ದಾರೆ. ಮೋಸ್ಟ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಇದೇ ಅನ್ಸುತ್ತೆ ವ್ಯೂ ಪಾಯಿಂಟು. ಏನಾರು ಗಾಡಿ ಹೋಗಿದ್ದೀರ ಹೋಗ್ಬೋದಿತ್ತು, ಬಟ್ ಇಲ್ಲೇ ಲಾಸ್ಟ್. ಇಲ್ಲಿ ಲಾಸ್ಟ್ ಗೈಸ್. ಇಲ್ಲೆಲ್ಲನ ಅಡ್ಡಡ್ಡ ಏನೋ ಗಡ ಇಟ್ಟಿದ್ದಾರೆ ಬೈಕ್ ಹೋಗ್ದಂಗೆ. ಗೈಸ್ ಗಾಡಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದೀವಿ. ಫುಲ್ ಅಡ್ವೆಂಚರ್ ಅನ್ಕೊಳ್ಳಿ. ಹೆಂಗೈತೆ ಗೊತ್ತಾ, ಸುಸ್ತಾಗೋತಿಲ್ ನೋಡಿ ಇಲ್ಲಿ ಯಾವ ಥರ ಐತೆ ಅಂತ. ನಿಜವಾಗ್ಲೂ ಇಂಥ ಪ್ಲೇಸ್ಗಳು ನೋಡೋಕ್ಕೆ ಒಂಥರ ಮಜಾ. ಗಾಡಿ ಹೊಡೆಯೋಕ್ಕೆ ಒಂಥರ ಮಜಾ ಇಂಥ ರೋಡ್ಗಳಲ್ಲಿ. ಅಂಥದ್ರಾಗೆ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಹಿಂಗೆ ಹತ್ಕೊ ಬಂದರೆ ಲಾಸ್ಟ್ ಫೈನಲ್ ಬಂದಮೇಲೆ ಒಂದು ವ್ಯೂ ಪಾಯಿಂಟ್ ಕಾಣುತ್ತಲ್ಲ, ಅದೇ ಸ್ವರ್ಗ. ಇಲ್ಲಿದ್ದಾನು ವ್ಯೂ ಪಾಯಿಂಟ್ ಹೋಗೋದು, ಹಿಂಗೆ ಹೋಗ್ಬೋದು. ನಾವು ಹೆಂಗೆ ಹೋಗೋಣ, ಹಿಂಗೆ ಹೋಗೋಣ. ಯಾಕಂದ್ರೆ ಮೊದಲು ಈ ಕಡೆ ವ್ಯೂ ಪಾಯಿಂಟ್ ನೋಡೋಣ. ಏನು ಸಖತ್ತಾಗಿದೆ ಗೊತ್ತಾ ಮೇಲೆ. ವಾವ್, ಸುಸ್ತಾಗ್ತೈತೆ, ಹತ್ತಕ್ಕಾಗ್ತಿಲ್ಲ. ಗಾಯ್ಸ್ ಫೈನಲಿ ಬಂದ್ವಿ ಗಾಯ್ಸ್. ನೋಡಿ ಯಾರೋ ಒಂದು 7-8 ಜನ ಇದ್ದಾರೆ. ಆ ಕಡೆ ಇರೋರು ನಮ್ಮರು ಕರ್ನಾಟಕದವ್ರ. ನೋಡಿ ಏನಿದೆ. ಕಡೆ ಹೋಗ್ತಾ ಇದೀವಿ. ಈ ಕಡೆ ನೋಡಿ ಯಾವ ತರ ಇದೆ. ಈ ಕಡೆ ಕ್ಲೌಡ್ ಕಾಣಿಸ್ತಾ ಇದೆ ನೋಡಿ. ಪ್ಲೇಸ್ ಹಂಗೈತಂದ್ರೆ ಅಲ್ಟಿ. ಇಲ್ಲಿದ್ದ ಆ ಕಡೆ ಬೆಟ್ಟದಲ್ಲಿ ಕ್ಲೌಡ್ ಕಾಣ್ತೈತೆ ನಮಗೆ, ಈ ಕಡೆ ಕ್ಲೌಡ್ ಇಲ್ಲ. 8 ಗಂಟೆಗೆ ರೂಮ್ ಬಿಡ್ರಿ. ಅದೇ ಪ್ರಾಬ್ಲಮ್. 8 ಗಂಟೆಗೆ ಎದ್ದು ಬಂದಿದ್ದು ನಾವು. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ರೆ ಒಳ್ಳೆ ವ್ಯೂ ಸಿಗೋದು. ಒಳ್ಳೆ ಅಡ್ವೆಂಚರ್ ಮಾಡಿದ್ವಿ ಇವತ್ತು ಮಾತ್ರ ನಾವು ಈ ಬೆಟ್ಟದಲ್ಲಿ. ನೆಕ್ಸ್ಟ್ ಯಾವ್ದಾನ ಹಿಡನ್ ವಾಟರ್ ಫಾಲ್ಸ್ ನೋಡ್ಕೊಂಡು ಹೋಗ್ಬೇಕು. ಬಿದ್ರೆ ಮಾತ್ರ ಏನು ಸಿಗಲ್ಲ, ಹೋಗ್ತೀವಿ ಕೆಳಕ್ಕೆ. ನೋಡಿ ಏನ್ ಸಖತ್ತಾಗಿದೆ ಅಲ್ವಾ. ಇಲ್ಲಿ ಹತ್ತಕ್ಕಾಗ್ತಿಲ್ಲ. ಬಲಿ 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 ನೋಡಿ ಎಷ್ಟು ಉದ್ದ ಐತೆ ಆಳ. ಮಾಮ ಅನ್ಕೊಂಡು ಹೋದೆ
ಈ ಕೆಪ್ರದುಲ್ಲ ಮಗ ಏ ನೀನ್ ನಮ್ಮ ನ್ಯಾಯ ನಿನ್ಕ ಪಾಪ ಈರಣ್ಣಗಂತ ಫೋಟೋ ತಗೊಂಡೋಗ್ಬಿಡ್ತಿಲ್ಲ ನೀನು ರಾಕಿ. ಮಕ್ಕ ಒಳ್ಳೆ ನಾಯಿ ಮರಿ ಚಿಕ್ಕ ಮಾಡ್ಕೊಂಡಿರ್ತಿಲ್ಲ ಅವರು ಕ್ಯಾಮ್ರಾ ಇಲ್ಲ ಅಂದ್ರೆ ಮಾಡ್ತಾರೆ, ಕ್ಯಾಮ್ರಾ ಇದೆ ನಗ್ತಾರೆ. ಬ್ರೋ ನಗಿ ಬ್ರೋ ನೋಡ ಎರಡು ಒಟ್ಟೊಟ್ಟೆ ಅಲ್ಲಿ ನಿಂತ್ಕೊ, ಇಲ್ಲೇ ಚೆನ್ನಾಗಿದೆ, ಓದ್ಬಿಡ್ತೀನಿ ಅವ್ನು ಕಾಟ ತಡೆಯಕ್ಕಾಗಲ್ಲ. ಸೂಪರ್ ಆಗಿ ಕಾಣಿಸ್ತಿದ್ಯಾ. ಸುಂದರ ಅತಿ ಸುಂದರ ಸೈಡಿ ಬರಕ್ಕೆ ಬಲು ಮೋಹಕ. ಹಂಗೆ ರೀ. Hello, Sululu. Today we visit viewpoint. It's very super. देखो. ನೋಡಿ ಇಂಥ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಜನಗಳು ಯಾವ ಥರ ಇದ್ದಾರೆ ಅಂದರೆ ಇಲ್ಲಿ ಕ್ಯಾನ್ ಹಾಕೋಕ್ಕೆ ಡಸ್ಟ್ಬಿನ್ ಮಾಡಿ ಇಟ್ಟಿದ್ದಾರೆ. ಆದರೂ ಜನಗಳು ಎಲ್ಲಿ ಬೇಕಲ್ಲಿ ಬಿಸಾಕ್ ಹೋಗ್ತಾರೆ. ಇಲ್ಲಿ ನೋಡಿ ಡಸ್ಟ್ಬಿನ್ ಇಟ್ಟರು ಎಲ್ಲಿ ಬೇಕಲ್ಲಿ ಬಿಸಾಕ್ತಾರೆ. ಇಂಥವ್ರಿಗೆ ಏನು ಹೇಳ್ಬೇಕು ಹೇಳ್ರಿ, ಪರಿಸರ ಉಳಿಸಿ ಹಿಂಗೆ ಎಳ್ಕೋ ಕೆಲಸ ಮಾಡಿ ಎಲ್ಲ ಹಾಳು ಮಾಡಬೇಡ್ರಿ. ಇಷ್ಟು ಹೇಳೋಕ್ಕಾಗುತ್ತೆ. ನೋಡಿ ಎಷ್ಟು ಕ್ಯಾನ್ ಬಿದ್ದಿದ್ದಾವೆ. ದಯವಿಟ್ಟು ಯಾರು ಕಸನ ಪ್ಲಾಸ್ಟಿಕ್ ಐಟಮ್ನ ಆಚೆ ಬಿಸಾಡಬೇಡ್ರಿ, ಪರಿಸರ ಹಾನಿ ಮಾಡಬೇಡ್ರಿ. ದಯವಿಟ್ಟು ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನ್ಗೆ ಹಾಕಿಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ. ನಿಜ ಒಳ್ಳೆ ಲೊಕೇಶನ್ನು. ಬನ್ನಿ ಯಾರಾದರೂ. ಲೊಕೇಶನ್ ಹೆಸರು ಹೆಂಗ್ ಬರ್ತಾರೆ? ಲೊಕೇಶನ್ ನಮಗೂ ಗೊತ್ತಿಲ್ಲ ಹೆಸರು, ಬಟ್ ಹೆಸರು ಗೊತ್ತೈತೆ, ಹೇಳಕ್ ಬಾಯಾಗ ಗೊತ್ತಿಲ್ಲ ಅವನಿಗೆ. ಕುರುಂಬಕಲ್ಲಿ ಮಲೈ ಏನೇನು ಹೇಳ್ಬೇಡ. ಹಂಗೆ ನೇಮ್ಗಳು ತಲೆ ಕೆಡಿಸ್ಕೊಳ. ಮೇಲೆ ಹೋಗ್ಬೇಕು ಅನ್ಸುತ್ತೆ ನೋಡಿ ಬ್ರೋ ಹೆಂಗೈತೆ ವ್ಯೂ. ಆ ಕಡೆ ಹೋಗಿ ಬನ್ನಿ. ಮಲೈ ಅಂದ್ರೆ ಬೆಟ್ಟ ಬರೋದು. ಆ ಕಡೆ ಓಕೆ, ಯಾವ ಮಳೆ ಬಂದ್ರೆ ಜಾರಿ ಕೈ ಹಾಕ್ತೀವಿ. ನಿಜ ಮಳೆ ಬಂದ್ರೆ ಅಲ್ಲಿ ಜಾರ್ದಾರ ಈರಣ್ಣ ಅಲ್ಲಿ ಬಿದ್ದಂಗೆ ಇಲ್ಲನ ಬೀಳಲಿಲ್ಲಪ್ಪ. ವಿಡಿಯೋ ಮಾಡ್ತಾ ಇದ್ವಿ, ಕೆಳಕ್ಕೆ ಹೋಗ್ಬಿಡ್ತೀವಿ ಮಳೆ ಬಂದ. ಅವನೊಬ್ಬ ಬಿದ್ದ. ಏನು ಮಾಡ್ತೀವಿ, ವಿಡಿಯೋ ಮಾಡ್ತಿರ್ಲಿಲ್ಲ ಅವಾಗ. ಈರ ಅಲ್ಲೊಂದು ವಿಡಿಯೋ ಐತೆ ಸುಲುಲು ಅಂತ. ದೇಖ್ತು ಈರಣ್ಣ ಅವನೇ ಬಿದ್ದಿದ್ದು. ಹಾಂ ಅವನೇ. ನೋಡಿ ಗಾಯ್ಸ್, ಮುಂದೆ ನೋಡ್ಕೊಂಡು ಹೋಗಲ್ಲ ನೀನು. ಇಲ್ಲೆಲ್ಲ ಮನೆಗಳು ನೋಡಿ ಬೆಟ್ಟದ ಮೇಲೆ ಯಾವ ಥರ ಇದಾವೆ, ಗುಡಿಸ್ಲು ಥರ ಹಾಕೊಂಡು ಸಗದ ಇದಾವೆ. ಅವ್ರು RCC ಹಾಕಿದ್ರು ಗುಡಿಸ್ಲು ಅಂತ ನೀವು. ಅದು ನೋಡಿದ್ರೆ ಗುಡಿಸ್ಲು ಅನ್ನಂಗೆ ಕಾಣುತ್ತೆ, ಬಟ್ RCC ಸೀಟಿನ ಮನೆ ಥರ ಕಾಣುತ್ತೆ. ಏನು ಸಗದ ಇದಾವಲ್ವಾ. ಇಲ್ಲಿದ್ದಾವೆ ನಮ್ಮ ಬೈಕ್. ಸಖತ್ತಾಗಿದೆ ಗಾಯ್ಸ್ ಆಫ್ ರೋಡಿಂಗು. ಇಲ್ಲಿ ಇರೋದು ಈಗ ಬೈಕ್ ಇಳಿಸ್ಬೇಕಾರೆ ಬರ್ಬೇಕಾರೆ ಫುಲ್ ಸ್ಲಿಪ್ ಆಗಿಬಿಟ್ಟಿತ್ತು ನಮ್ಮ ಹುಡ್ಗೊಂದು. ಇಲ್ಲಿ ನೋಡಿ ಹೆಂಗೈತೆ. ಹಾಂ ಅಲ್ಲಿ ನೋಡಿ ಗಾಯ್ಸ್ ಎಷ್ಟು ಬಿದ್ರು ನಮ್ಮ ಹುಡುಗರು. ಏನ್ ಗಾಯ್ಸ್ ಹಿಂಗೋಗುತ್ತೆ, ಎಲ್ಲ ನಾದ್ಕೊಂತಾರೆ ಯಾರನ. ಫುಲ್ಲು ಮಳೆ ಬಂತು ಅಂದ್ರು ಪಕ್ಕ ಹೋದ್ರು ಅಂತಾನೆ ಇದ್ರಾಗೆ. ಮಳೆ ಬರ್ಬೇಕಾದ್ರೆ ಮಿಸ್ ಆಗಿ ಯಾವನ ಮ್ಯಾಲೆ ಉಳ್ಕೊಂಡ ಅಂದ್ರೆ ಕೆಳಗೆ ಇಳಿಬೇಕಾರೆ ಪಕ್ಕ ಹಾತ್ಕೊಳ್ತಾರೆ ಎಲ್ಲಾದ್ರು. ನಿಜವಾಗ್ಲೂ ಹೆಂಗೈತೆ ಅಂದ್ರೆ ಇಲ್ಲಿದ್ದ ನೋಡಿ ವ್ಯೂ ಪಾಯಿಂಟ್ ಹೆಂಗೆ ಕಾಣುತ್ತೆ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೋಡಿ ಗಾಯ್ಸ್, ಒಳ್ಳೆ ಆಫ್ ರೋಡಿಂಗ್ ಮಾಡಿದ್ವಿ. ಇನ್ನೇನು 3 days ಆಯಿತು ಕಂಪ್ಲೀಟ್ ಟ್ರಿಪ್ಪು. ಇನ್ನೇನು ಮನೆ ಕಡೆ ಹೊರಡೋದು ಇವತ್ತು ಬೆಂಗಳೂರು ಕಡೆ. ಸಾಯಂಕಾಲ ಹೊರಡೋದೇನೆ. ಕಾಫಿ ಎಸ್ಟೇಟು ಅಕ್ಕಪಕ್ಕ, ಈ ಕಡೆ ಬೆಟ್ಟ, ಈ ಕಡೆ ಕಾಫಿ ಎಸ್ಟೇಟು. ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಬಾಳೆಗೊನೆ ನೋಡಿ ರೋಡ್ ಸೈಡ್ ಎಷ್ಟು ಬಾಳೆ ಗಿಡ ಹಾಕಿದ್ದಾರೆ ಇಲ್ಲಿ ಎಲ್ಲನ. ಕೇರಳ ಆಲ್ಮೋಸ್ಟ್ ಎಲ್ಲ ಬಾಳೆನೇ ಅಲ್ವಾ, ಚೆನ್ನಾಗಿದೆ ಎಲ್ಲನ. ಇಲ್ಲಿದ್ದ ನೋಡಿ ನೆಕ್ಸ್ಟ್ ಲೆವೆಲ್ ಐತೆ. ಇಲ್ಲೆಲ್ಲ ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡ್ತಾರಲ್ಲ ಇವ್ರು, ಮಳೆ ಗಾಳಿ ಅಂದಂಗೆ ಏನು ಅಂದಂಗೆ ಕೆಲಸ ಮಾಡ್ತಿರ್ತಾರೆ. ಗ್ರೇಟ್ ಅಲ್ವಾ. ನಿಜವಾಗ್ಲೂ ಇಂಥ ಜಾಗದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಗ್ರೇಟೇ ಬಿಡಿ. ಈ ಡೌನಲ್ಲೆಲ್ಲ ಹೋಗ್ಬೇಕು ಅವರು ಕಾಫಿ ಬೀಜ ಬಿಡ್ಸೋಕೆ. ಇಲ್ಲಿ ನಿಜವಾಗ್ಲೂ ಕಷ್ಟ ಇದೆ ಅವ್ರದ್ದು ಜೀವನ. ಹೊಟ್ಟೆಪಾಡಿಗೆ ಏನಾದ್ರು ಮಾಡಲೇಬೇಕಲ್ವಾ. ಸೊ ಅದೆಂಥ ಪ್ಲೇಸ್ ಆಗಿರಲಿ ಹೋಗಿ ಕೆಲಸ ಮಾಡ್ತಾರೆ. ಲೇಡೀಸ್ ಮೆಚ್ಚಬೇಕಿಲ್ಲಿ. ಲೇಡೀಸ್ ಆಲ್ಮೋಸ್ಟ್ ಎಲ್ಲ ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡೋದು. ಅಲ್ಲಿ ಏನಾದ್ರು ಉಡೋ ಇರ್ತವೆ,
ಏನಿದ್ರು ಅವ್ರ ಲೆಕ್ಕಕ್ಕೆ ಇಲ್ದಂಗೆ ಕೆಲಸ ಮಾಡ್ತಾರಲ್ಲ ಗ್ರೇಟ್ ಅವರು ಏನಂತೀರ